ಆಲ್ರೆಡಿ MD ಸರ್ ಪ್ರೆಷರ್ ಇದೆ ಚೇಂಜ್ ಮಾಡ್ಬೇಕಂತೇಳಿ. ಆದರೂ ನಾವಿಲ್ಲ ಈ ಸರಿ ಲೋಕಲ್ ಏನಾದ್ರು ಮೈಸೂರು ಟೀಮ್ ಸ್ಟಾರ್ಟ್ ಮಾಡ್ಬೇಕನ್ನೋದಕ್ಕೆ ನಾವು ಇಲ್ಲೇ ಮಾಡ್ತಾಯಿದ್ದೀವಿ. ನಿಮ್ಗೆ ಅಕಸ್ಮಾತ್ ತೀರಾ ಇಕ್ಕಟ್ಟಾಗುತ್ತೆ, ಇರೋಕ್ಕಾಗಲ್ಲ ಅಂದರೆ 7-7:30 ಮುಗಿದೋಗ್ಬಿಡುತ್ತೆ, ಬೇಕಾದರೆ ನೀವು ಹೋಗ್ಬೋದು. ಆ ಥರ ಆದ್ರೂ ಬರ್ಬೋದು. ಈಗ ಇಲ್ಲೇ ಆದರೆ ಈಗ ಇಲ್ಲೇ ಮಾಡಿ ಆದರೆ KRS ಇದೆಯಲ್ಲ ಮೇಡಮ್, ಅಲ್ಲಾದ್ರೂ ಸ್ವಲ್ಪ ದೂರ ಆಗುತ್ತೆ. ಕ್ಲಾಸಲ್ಲೇ ಇರ್ತಕ್ಕಂಥದ್ದು. ಒಂದು ನೀವೇನು 6,000 ಕೊಡ್ತಾ ಇದ್ದೀರಾ, 3 ದಿನ ಅನ್ಲಿಮಿಟೆಡ್ ಫುಡ್. ಗೋಬಿ ಮಂಚೂರಿ ಇರುತ್ತೆ, ದಾಲ್ ಇರುತ್ತೆ, ರೊಟ್ಟಿ ಇರುತ್ತೆ, ಐಸ್ ಕ್ರೀಮ್ ಇರುತ್ತೆ, ಜಾಮೂನ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಜಾಮೂನ್ ಇಷ್ಟನಾ? ಮತ್ತು ಆಮೇಲೆ ಅದನ್ನ ತಗೊಳ್ಬೇಕಾನೆ, ಆಮೇಲೆ ಮತ್ತೆ ಇದನ್ನು ತಗೊಳ್ಬೇಕಾನ, ಮೆಡಿಸಿನ್ ಜೊತೆನಲ್ಲಿ ಕಾಫ್ ತಗೊಳ್ಬೇಕು ಅಂತ ನಾವು ಬಿಸಿಲು ಕೊಡ್ತೀವಿ, ಬಜ್ಜಿ ಕೊಡ್ತಾರೆ, ಕಾಫಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಟೈಮಿಂಗ್ ಸರಿಯಾಗಿ 3 ದಿನ ನಿಮ್ಮ ಅಡುಗೆ ಮನೆ ಟೆನ್ಷನಿಂದ ದೂರ ಇರುತ್ತೆ. 3 ದಿನ ಅಡುಗೆ ಮನೆ ಯಾಕೆ ಹೇಳ್ತಾ ಹೊಸ ಸದಸ್ಯರಿಗೆ ಬಿಸ್ನೆಸ್ ನಡೆಸ್ಬೋದು, ಪ್ರಾಡಕ್ಟ್ ನಾಲೆಜ್ ಸಿಗುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ ಬರುತ್ತೆ, ರೆಗ್ಯುಲರ್ ಝೂಮ್ ಆಫ್ಲೈನ್ ಟ್ರೈನಿಂಗ್ ಇರ್ಬೋದು. ಝೂಮ್ ಟ್ರೈನಿಂಗ್ ವೆರಿ ಇಂಪಾರ್ಟೆಂಟ್. ಟ್ರೈನಿಂಗ್ ಇಲ್ಲದ ಟೀಮ್ ಯಾವುದೇ ಕಾರಣಕ್ಕೂ ಬೆಳೆಯಲ್ಲ. ನಾವು ಎಷ್ಟೇ ಕಲ್ತರೂ ಕಲಿಲೇಬೇಕು ಸ್ನೇಹಿತರೆ. ಕಲ್ತಷ್ಟು ಬಾಯಿ ಫ್ಲೂಯೆಂಟ್ ಆಗುತ್ತೆ, ಮಾತಾಡಿದಷ್ಟು ಫ್ಲೂಯೆನ್ಸಿಯಾಗಿ ನಾವು ಮಾತಾಡ್ತೀವಿ. ಕರೆಕ್ಟ್ ಹೌದಲ್ವಾ? ಈಗ ನೋಡಿ, ನಮ್ಮ ಮಕ್ಕಳಿಗಿಂತ ಏಜಲ್ಲೆಲ್ಲ ನಾವು ದೊಡ್ಡವ್ರು ತಾನೆ. ಮಕ್ಕಳು ಸ್ಕೂಲ್ಗೆ ಹೋಗಿ ಇಂಗ್ಲೀಷ್ ಕಲಿತಾರೆ, ನಮ್ಮ ಕೈಲಿ ಕಲಿಯಕ್ಕಾಗಲ್ಲ. ಅವ್ರಿಗಿಂತ ದೊಡ್ಡವರಲ್ಲ ನಾವು, ನಮಗೆ ಬುದ್ಧಿ ಇದೆಯಲ್ಲ, ನಾವೇ ಕಲಿಯಲ್ಲ. ಅವರು ರೆಗ್ಯುಲರ್ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು, ಅವ್ರ ಎದುರುಗಡೆ ಇಂಗ್ಲೀಷ್ ಮಾತಾಡೋರೇ ಇರ್ತಾರೆ. ಈಗ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಮಾತಾಡ್ತಾರೆ ಇಂಗ್ಲೀಷು. ನಮಗೆ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ನಮಗೊಂದ್ಸರಿ ಗಾಬರಿ ಆಗುತ್ತೆ. ಯಾಕೇಳಿ, ಅವರು ಇಂಗ್ಲೀಷಲ್ಲೇ ಮಾತಾಡ್ತಾರೆ. ನಿಮ್ಮ ಮಾರ್ಕ್ಸ್ ಇಷ್ಟಿತ್ತು ಇದೆಲ್ಲ ಹೇಳ್ಬೇಕಾದ್ರೆ ರಿಟರ್ನ್ ಆನ್ಸರ್ ಹೆಂಗೆ ಕೊಡಬೇಕು ಇಂಗ್ಲೀಷಲ್ಲೇ. ಮಗಳು ಏನು ಮಾಡ್ತಾರೆ ಗೊತ್ತಾ, ದಶರಥೆ ಪಪ್ಪ ಹಿಂಗೆ ಹೇಳ್ತಾ ಇದ್ದಾಳೆ ಅಂತ ಹೇಳ್ಬಿಡ್ತಾರೆ. ನಾವಲ್ಲಿ ಬಟ್ಲರ್ ಇಂಗ್ಲೀಷು ಮತ್ತು ಅಲ್ಲಿ ಹಿಂದಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ನಾಟ್ ಟೀಚರ್ಸ್ ಎಲ್ಲ ಬಂದರೆ ನಾವು ಹಿಂದಿಲಿ ಮಾತಾಡ್ಬಿಡ್ತೀವಿ. ಮ್ಯಾನೇಜಬಲ್ ಅಕಸ್ಮಾತ್ ಬರಲಿಲ್ಲ ಅಂದರೆ ಶೇಮ್ ಅಲ್ವ ಸ್ನೇಹಿತರೆ. ಅವಳಿಗೆ ಫ್ಲೂಯೆನ್ಸಿ ಹೆಂಗೆ ಬಂತು? ಡೈಲಿ ಏನಾಗುತ್ತೆ ಗೊತ್ತಾ, ಅಲ್ಲಿ ಸ್ಕೂಲಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡ ಕಮ್ಮಿ ಮಾತಾಡೋದು, 90% ಮಾತಾಡೋಲ್ಲ, 10% ಮಾತ್ರ. ಆ ಇಂಗ್ಲೀಷ್ ಅವರಿಂದನೂ ಬರ್ಬೇಕಾದ್ರೆ ಇವರಿಂದನೂ ಏನು ಬರ್ತೇಳಿ ಇಂಗ್ಲೀಷ್. ರೆಗ್ಯುಲರಿ ಕನ್ವರ್ಸೇಷನ್ ಏನು ನಡೀತಾ ಇದೆ ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಆಗ್ತಾ ಇದೆ. ಇಲ್ಲೂ ಅಷ್ಟೇ ರೆಗ್ಯುಲರ್ ಟ್ರೈನಿಂಗ್ ಆಯಿತು ಅಂತ ಹೇಳಿದ್ರೆ 100% ಇಷ್ಟೆಲ್ಲ ನಿಮಗೆ ಸಿಕ್ತು ಅಂದರೆ ನಿಮಗೆ ರಿಸಲ್ಟ್ ಬರುತ್ತೆ, ಎಲ್ಲರೂ ಬರುತ್ತೆ ಸ್ನೇಹಿತರೆ. ಟ್ರೈನಿಂಗಲ್ಲಿ ಕೂತಾಗ ವ್ಯಕ್ತಿಗಳು ರೆಡಿ ಆಗ್ತಾರೆ ಶಕ್ತಿಯಾಗಿ. ಟ್ರೈನಿಂಗಲ್ಲಿ ಕೂತಿಲ್ಲ ಅವ್ರಿಗೆ ವೈಫ್ ಇಷ್ಟರ್ನ ಮಹತ್ವ ಗೊತ್ತಾಗಲ್ಲ. ಇವತ್ತು ಮೇಡಮ್ ಕೂತರು ಎಷ್ಟೋ ವಿಚಾರ ಅವ್ರಿಗೆ ಸಿಕ್ತು, ಅಕಸ್ಮಾತ್ ಇಲ್ಲ ಅಂದರೆ ಎಷ್ಟೋ ವಿಚಾರ ಸಿಗ್ತಾ ಇರಲಿಲ್ಲ. ಸರ್ ಮೇಡಮ್, ನಾವು ಬಂದಷ್ಟು ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಹೊರಗೆ ಬರುತ್ತೆ, ನಮ್ಮಲ್ಲಿರ್ತಕ್ಕಂಥ ನಾಲೆಡ್ಜು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಡೈರೆಕ್ಷನ್ ಇಂಡಸ್ಟ್ರಿಲಿ ನಾವು ಕಲ್ತ್ರೆ ಮಾತ್ರ ಇನ್ನೊಬ್ಬರಿಗೆ ಕಲಿಸ್ಲಿಕ್ಕಾಗುತ್ತೆ. ಮೇಡಮಿಗೆ ಈಗ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂದರೆ ಸೊಸೆಗೂ ಹೇಳ್ಕೊಡ್ಬೋದು, ಮಗಳಿಗೂ ಹೇಳ್ಕೊಡ್ಬೋದು. ಇವ್ರಿಗೆ ಅಡುಗೆ ಬರಲ್ಲ, ಯಾರಿಗೆ ಹೇಳ್ಕೊಡ್ತೀರಾ? ಹೇಳ್ಬೋದು. ಇವತ್ತು ಕಲಿಯಿರಿ, ಕಲಿಸಿರಿ, ಗಳಿಸಿರಿ. ಕಲ್ತಿದ್ದೀನಿ, ಕಲಿಸ್ತಾ ಇದ್ದೀನಿ, ಗಳಿಸ್ತಾ ಇದ್ದೀನಿ. ಕಲ್ತಿದ್ದೀನಿ, ಕಲಿಸ್ತಾ ಇಲ್ಲ ಅಂದರೆ ಅದನ್ನು ಗಳಿಸೋಕ್ಕಾಗಲ್ಲ. ಕರೆಕ್ಟ್ ಹೌದವರು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಟೀಮನ್ನು ಯಾವಾಗಲೂ ಮೋಟಿವೇಶನ್ ಇರಬೇಕು. ಸದಾ ಅಚೀವರ್ಸನ್ನು ಅಪ್ರಿಷಿಯೇಟ್ ಮಾಡಬೇಕು. ವಾರ 100 SB ಜಾಯಿನ್ ಆದರು ಅಂದ್ಕೊಡಿ, ಅಥವಾ ಫಸ್ಟ್ ರ್ಯಾಂಕ್ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಏನು ಮಾಡಿ ಗೊತ್ತಾ, ಒಂದು ಮೆಡಲ್ ಆಗ್ತಕ್ಕಂಥದ್ದು, ವೆಲ್ಕಮ್ ಟು ವಿ ಸ್ಟಾರ್ ಪ್ಲಸ್ ಸರ್, ವೆಲ್ಕಮ್ ಟು ರಾಯಲ್ ಚಾಲೆಂಜರ್ಸ್ ಟೀಮ್ ಅಂತೇಳಿ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಕ್ಕಂಥದ್ದು, ಒಂದು ರೋಸ್ ಕೊಟ್ಟು ಇನ್ಸ್ಪೈರ್ ಮಾಡ್ತಕ್ಕಂಥದ್ದು. ಅವ್ರ ಮನೆಗೆ ಹೋಗ್ಬಿಟ್ಟು ಫಸ್ಟ್ ರ್ಯಾಂಕ್ ಆಯಿತು ಅಂತ ಹೇಳಿದ್ರೆ, ನಾನು ಇಲ್ಲಿ ತುಂಬ ಜನ ನೋಡಿದ್ದು, ನನಗೂ ಬಡ್ಕೊಂಡು ಸಾಕಾಗಿದೆ. ಫಸ್ಟ್ ರ್ಯಾಂಕ್ ಯಾರು ಆಗ್ತಾರಲ್ಲ ಅವ್ರ ಮನೆಗೆ ಹೋಗಿ ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ, ಕಂಗ್ರ್ಯಾಚುಲೇಷನ್ ಮೇಡಮ್, ನಿಮ್ದು ಫಸ್ಟ್ ರ್ಯಾಂಕ್ ಅಂತ ಹೇಳ್ಬಿಟ್ಟು ಅದೊಂದು ಖುಷಿಯಾಗಿ ಒಂದು 60 ರೂಪಾಯಿ ಪೇಡ ಸಿಗುತ್ತೆ ನಂದಿನದು. ಎಷ್ಟು ಹೇಳಿ, ಓನ್ಲಿ 60 rupees ಪ್ಯಾಕೆಟು. ಹೋಗ್ಬಿಟ್ಟು ಸರ್ ನಮಸ್ತೆ ಸರ್, ಭಾಳ ಖುಷಿ ಆಯ್ತು ಸರ್, ಕಂಗ್ರ್ಯಾಚುಲೇಷನ್ ಸರ್ ಅಂದರೆ ಪಕ್ಕದಲ್ಲಿ ಅವ್ರು ಹೆಂಡ್ತಿ ಕೂತಿರ್ತಾರೆ ಅವ್ರ ಮಕ್ಕಳು, ನಮ್ಮಪ್ಪಂಗೆ ಯಾಕೆ ಕಂಗ್ರ್ಯಾಚುಲೇಷನ್ ಅಲ್ಲಿ ಕೂತ್ಕೊಂಡಾಗ ಪಾಪ ನೀನು ಏನು ಮಾಡಿದೆ ಅಂತ ಹೇಳ್ತಾರೆ, ನಂಗೆ ಅರ್ಥ ಆಗಿಲ್ಲ ಅಂತೇಳಿ. ನಮ್ಮ ಮನೆ ಕಂಪ್ನಿ ಸೇರಿದ್ದಾರೆ, ಆಲ್ರೆಡಿ ಫಸ್ಟ್ ರ್ಯಾಂಕ್ ಆಯಿತು, ಅವ್ರಿಗೆ 2500 ಇನ್ಕಮ್ ಅಂತು, ಸೆಕೆಂಡ್ ರ್ಯಾಂಕ್ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಇವ್ರದ್ದನ್ನ ಅವರಿಗೆ ಕ್ವಶನ್ ಆದಾಗ ಅವ್ರಿಗೆ ಅಲ್ಲಿ ಪ್ಲ್ಯಾನ್ ಹೇಳಿದ್ರೆ ಅವ್ರು ಸಪೋರ್ಟ್ ಮಾಡಲ್ಲ. ಮನೆಗೆ ಹೋಗಲ್ಲ ನೀವು ಯಾರು, ಎಲ್ಲರಿಗೂ ಹೇಳಿ ಸಾಕಾಯಿತು. ಫಸ್ಟ್ ರ್ಯಾಂಕ್ ಆದವ್ರಿಗೆ ಹೋಗಿ ಮನೆಗೆ ಹೋಗಿ ಹ್ಯಾಂಡ್ ಶೇಕ್ ಕೊಟ್ಟು ಅವ್ರಿಗೆ ಅಲ್ಲೇ ಅಪ್ರಿಷಿಯೇಟ್ ಮಾಡಿ, ಅವ್ರ ತಂದೆ ತಾಯಿ ಮುಂದೆ ಅಪ್ರಿಷಿಯೇಟ್ ಮಾಡಿ. ಅವರೆಲ್ಲ ಮೀಟಿಂಗಿಗೆ ಬರೋಕ್ಕಾಗಲ್ಲ. ಅದೇ ಕೌನ್ಸಿಲಿಂಗ್ ಅನ್ನೋದು. NSC ಅಂದ್ರೇನು, ನ್ಯೂ ಅಸೋಸಿಯೇಟ್ ಕೌನ್ಸಿಲಿಂಗ್ ಅಂತೇಳಿ ಹೋಗ್ಬಿಟ್ಟು ಕೌನ್ಸಿಲಿಂಗ್ ಮಾಡಿ ಮನೆಯವ್ರನ್ನ ಪ್ರೀತಿ ಪಾತ್ರಕ್ಕೆ ತೊಗೊಳ್ಳೋದು. ಹಸ್ಬೆಂಡ್ ಎದುರಿಗೆ ವೈಫ್ ಹೋಗ್ಲಿರ್ತೀರ, ವೈಫ್ ಹೋದ್ರಿಗೆ ಹಸ್ಬೆಂಡಿಗೆ ಹೋಗ್ಲಿರ್ತೀರ. ಕರೆಕ್ಟ್ ಹೋದಲ್ವ? ಭಾಳ ಖುಷಿ ಆಗುತ್ತೆ ಸರ್,
ವೆಲ್ ಪರ್ಸನ್ ಸರ್, ನಮಗಂತೂ ಭಾಳ ಖುಷಿ. ಹಾಗೆ ಹೀಗೆ ಅಂತ ಹೇಳಿದಾಗ ಅವರಲ್ಲಿ ಮನೇಲಿ ಏನಾಗುತ್ತೆ ಒಂದು ಸಲ ಇನ್ಸ್ಪೈರ್ ಆಗ್ತಾರೆ. ಕರೆಕ್ಟ್ ಹೌದು ಅಲ್ವೋ? ಓ ನಮ್ಮಪ್ಪ ಏನೋ ಮಾಡ್ತಾ ಇದ್ದೆ ಅಂದ್ಕೊಂಡಿದ್ದೆ, ಇದನ್ನ ಮಾಡ್ತಾ ಇರೋದು ಒಳ್ಳೇದಾಗುತ್ತೆ. ಕೆಲವ್ರು ಮನೇಲಿ ಹೇಳಿರಲ್ಲ ನೀವು, ಹೆಂಡತಿಗೆ ಗೊತ್ತಿದ್ದಂಗೆ ಗಂಡ ಮಾಡ್ತಾರೆ, ಗಂಡ ಗೊತ್ತಿದ್ದಂಗೆ ಹೆಂಡತಿ ಮಾತಾಡ್ತಾರೆ. ಯಾಕಂದರೆ ಹಳೇದೆಲ್ಲ ನೆಟ್ವರ್ಕ್ ಮಾಡಿ ಫೇಲ್ಯೂರ್ ಆಗಿರ್ತಾರಲ್ಲ, ಹೇಳಿದ್ರೆ ಬೈದು ಬಿಡ್ತಾರೆ ಅಂತ ಹೇಳಿ. ನಿಮ್ಗೆ ಗೊತ್ತಿಲ್ಲ, ಕೇಶವಮೂರ್ತಿ ಟೀಮಲ್ಲಿ 7 ಜನ ಒಂದೇ ಫ್ಯಾಮಿಲಿಯಲ್ಲಿ ನಮಗೆ 300 SP ಬಂತು. 721 ಐಡಿ ಬಂತು, ಸಿದ್ದಪ್ಪ ಅಂತ ಹೇಳಿ. 17 ವರ್ಷ ಮೋದಿ ಕೇರ್ ಮಾಡಿದ್ದಾರೆ. ಎಷ್ಟಡಿ 17 ಇಯರ್ಸ್ ದಾಂಡೇಲಿಗೆ ಬಂದಿದ್ರು ಅವ್ರು. ನೀವು ನೋಡಿರ್ಬೋದು, ಆ ಪ್ರತಿಭಾ ತಿಂದು ಬಸ್ಸಿದ್ರ ಮೇಲೆ ಅನ್ನ ತಿಂತಿದ್ರು. ಅವತ್ತು ಊಟ ಸಿಕ್ಕಿರಲಿಲ್ಲ ಅಂತೇಳಿ ಆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಾನು ಕರ್ಕೊಂಡ್ಬಂದು ಕೂರಿಸಿದ್ರು. ನಾನು ಹೋಗಿ ಅವ್ರ ಹತ್ರ ಕೂತ್ಕೊಂಡೆ. ಒಂದು ನೆಗೆಟಿವ್ ಮಾಡಿದ್ರು ಅಂದ್ರೆ ನನ್ನೇ ನೆಗೆಟಿವ್ ಮಾಡಿದ್ರು. ಈ ನೆಟ್ವರ್ಕ್ ಅಂದರೆ ಆ ನೆಟ್ವರ್ಕ್ ಅಂದರೆ ಇದಿಂಗೆ ಅದಂಗೆ ಯಾಕೆ ಹೀಗೆ ಎಲ್ಲ. ಓಕೆ ಸರ್, ಏನು ಪ್ರಾಬ್ಲಮ್ ಸರ್ ಅಂದರೆ, ನಿಮ್ದು ಯಾವ ಪ್ರಾಡಕ್ಟ್ ಕೊಟ್ಟಿದ್ದೀರಾ ಸರ್, ಅದು ಶುಗರ್ದಂತೆ, ಅದು ರಿಸಲ್ಟೇ ಇಲ್ಲ ನನಗೆ. 3 ತಿಂಗಳು ಕುಡ್ದೀನಿ ನಾನು. ಎಷ್ಟೇ 3 ತಿಂಗಳು ಕುಡ್ದೀನಿ, ನನಗೆ ರಿಸಲ್ಟ್ ಇಲ್ಲ. ನನಗೆ ಗೊತ್ತಿಲ್ಲ. ಹೌದಾ ಅಂತ ಕೂತ್ಕೊಂಡವ್ರದ್ದೆಲ್ಲ ಕೇಳಿದ್ರೆ ಮುಗೀತಾ ಸರ್ ಅಂತ. ಮುಗೀತು, ಈಗ ನೀವು ಹೇಳಿ ನನಗೆ ರಿಸಲ್ಟ್ ಸಿಕ್ಕಿಲ್ಲ. ಎಷ್ಟು ವರ್ಷದಿಂದ ಇದೆ ಶುಗರ್ ಸರ್ ಅಂದರೆ? 35 ವರ್ಷದಿಂದ ಇದೆ. 35 ವರ್ಷದಿಂದ ಶುಗರ್ ಇದೆಯಂತೆ. ಅಲ್ಲ ರೀ, 35 ವರ್ಷದಿಂದ ಶುಗರ್ ಇರೋರಿಗೆ ನಾವು 3 ತಿಂಗಳಲ್ಲಿ ನಾವು ಪ್ರಾಡಕ್ಟ್ ಕೊಟ್ಟು ಕ್ಲಿಯರ್ ಮಾಡ್ಬೇಕಂದ್ರೆ ಆಗುತ್ತಾ? ಯೋಚನೆ ಮಾಡಬೇಕಾಗಿದ್ದ ಪ್ರಮೇಯ ತಾನೇ ಅದು. ಅಲ್ಲ ಸರ್, 35 ವರ್ಷದಿಂದ ನೀವು ಶುಗರ್ ಫ್ಯಾಕ್ಟ್ರಿ ಇಲ್ಲಿ ಇಟ್ಕೊಂಡ್ರಿ, ಈಗ ಶುಗರ್ ಬೇಡ ಫ್ಯಾಕ್ಟ್ರಿಗೆ ಅಂದರೆ ಅದು ಹೆಂಗಾಗುತ್ತೆ ಸರ್ ಅಂತ ಕೇಳಿ ಕನ್ವಿನ್ಸ್ ಮಾಡಿ ಅಲ್ಲಿ ಯಾಕೆ ಫೇಲ್ಯೂರ್ ಆದ್ರೆ ಅಂತೇಳಿ ನನ್ನ ವೀಡಿಯೋ ಫೋಟೋಗಳೆಲ್ಲ ತೋರಿಸಿ ಒಂದು ಲೆವೆಲಿಗೆ ತಂದಮೇಲೆ ಇದು May 24th ಪ್ರೋಗ್ರಾಮ್ ಆಯ್ತಾರೆ. ಸಿಲ್ವರ್ ಕ್ರೌನ್, ಗಂಡ ಹೆಂಡತಿ ಮಕ್ಕಳು ಎಲ್ಲ ಬಂದಿದ್ದಾರೆ, ಇಡೀ ಫ್ಯಾಮಿಲಿ. ಹೋದ ಕತ್ತಿಚಕ್ಕೆ ಸಾಯಿಸ್ತೀನಿ ಅನ್ನೋ ಲೆವೆಲಿಗೆ ಮಾತಾಡಿದ್ದಾರೆ. ಮನೆ ಹೋಗ್ಬಾರ್ದು, ನೀನು ನೆಟ್ವರ್ಕಿಗೆ ದುಡ್ಡು ಮಾಡ್ಬೇಡ ಅಂತ. ಇವತ್ತು ಹೆಂಡತಿಗೂ ದುಡ್ಡು, ಮಗನ ದುಡ್ಡು, ಸೊಸೆಗೆ ದುಡ್ಡು, ಅವ್ರಿಗೂ ದುಡ್ಡು. 4 ಜನ 1 ಲಕ್ಷ ದುಡ್ದಾಯ್ತು. ಮನೆಗೆ 4 ಟ್ರಾಲಿ ಬೇಕು, 4 ಸ್ಟವ್ ಎಲ್ಲ ಹೋಗ್ಬಿಟ್ಟಿದೆ. 17 ವರ್ಷದಿಂದ ಅವ್ರಿಗೆ ಏನು ಸಿಕ್ಕೇ ಇರಲಿಲ್ಲ. ಸಿಕ್ಕಿತ್ತು, ಆ ಕಂಪ್ನಿ ಸಿಕ್ತಿತ್ತು, ರೈಟ್ ಅಪ್ಲೈ ಇರಲಿಲ್ಲ, ರೈಟ್ ಎಜುಕೇಷನ್ ಇರಲಿಲ್ಲ ಅಲ್ಲಿ. ಇಲ್ಲಿ ರೈಟ್ ಎಜುಕೇಷನ್ ಕೊಡ್ತಾ ಇದ್ದೀವಿ, ಅವ್ರನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಹ್ಯಾಪಿ ಆಗಿದ್ದಾರೆ ಸರ್. ಸಿಲ್ವರ್ ಕ್ರೌನ್ ಏನಾದ್ರು ಬಿಡ್ತೀರಾ ಸರ್? 4 ನೀವು ಹೇಳಿದ್ರೆ ಪಟ್ಟ ಮಾಡಿಬಿಡ್ತೀವಿ ಸರ್. ಈಗ ಏನಾದ್ರು 600 SP ಬಿಡ್ತೀನಿ ಅಂದರೆ ಮನೇಲಿ 6 ಐಡಿ ಅವರು, 6ರಲ್ಲಿ 36 ಐಡಿ ಸರ್. ನಾನು ಪ್ರೊಡಕ್ಟ್ ಮಾಡ್ಕೊತೀನಿ ಅಂತಾರೆ ಅವರು. ಬೇಜಾನಿದ್ದಾರೆ ಸರ್ ಮೋದಿ ಕೇರ್ ಅವರು. ನಮಗೆ ಏನು ಸಿಗ್ತಾರೆ ಎಲ್ಲರಿಗೂ ಕೊಡ್ಕೊಬಿಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ರೈಟ್ ಕಂಪ್ನಿ ಇತ್ತು, ನಾವು ಮೋದಿ ಕೇರ್ ಬಗ್ಗೆ ದೂರ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಲೀಡರ್ ಫಿಟ್ ಇರಲಿಲ್ಲ, ಅಲ್ಲಿರ್ತಕ್ಕಂಥ ಪರ್ಸನ್ಸ್ಗಳು ಫಿಟ್ ಇರಲಿಲ್ಲ, ಅಲ್ಲಿರ್ತಕ್ಕಂಥ ಪ್ಲ್ಯಾನ್ ವೀಕ್ ಇತ್ತು. ಇಲ್ಲಿ ಪ್ಲ್ಯಾನ್ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ. ಇನ್ಕಮ್ ಯಾರಿಗೆ ಬರುತ್ತೆ ಹೇಳಿ? ಪರ್ಸನ್ ಚೆನ್ನಾಗಿದ್ದಾರೆ ಮಾತ್ರ, ಪರ್ಸನ್ ವರ್ಕ್ ಮಾಡಿದ್ರೆ ಮಾತ್ರ. ಇಲ್ಲಾಂದರೆ ಅದೇ ಕಣ್ಕೊಂಡು ಬರಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ? ಅಪ್ರಿಷಿಯೇಟ್ ಮಾಡಿ. ಇನ್ಮೇಲಾದ್ರೂ ಹೋಗ್ತೀರಾ? ಎಸ್ ಸರ್, ಹೋಗಲ್ಲ. ಸ್ಮಾಲ್ ಸಕ್ಸಸ್ ಕೂಡ ಸೆಲೆಬ್ರೇಟ್ ಮಾಡಿ. ಸ್ಮಾಲ್ ಸಕ್ಸಸ್ಸನ್ನು ಸೆಲೆಬ್ರೇಟ್ ಮಾಡಿ ಖುಷಿಯಾಗಿ. ನಾನು ಯಾಕೆ ಈವೆಂಟಲ್ಲಿ ವ್ಯಕ್ತಿಗಳಿಗೆ ಗ್ರ್ಯಾಂಡ್ ಎಂಟ್ರಿ ಕೊಡಿಸ್ತೀನಿ, ಅವ್ರನ್ನ ಸ್ಟೇಜಲ್ಲಿ ಯಾಕೆ ಮೆರೆಸ್ತೀನಿ? ಅಪ್ರಿಷಿಯೇಟ್ ಮಾಡಬೇಕು. ನಿಮ್ಮನ್ನ ನೀವು ಮೆರಿಲಿಕ್ಕಾಗಲ್ಲ, ನಾವು ನಿಮ್ಮನ್ನ ಹೈಲೈಟ್ ಮಾಡಬೇಕು. ಸರ್, ನೀವು ರ್ಯಾಂಕ್ ಹಾಕ್ಬಿಟ್ಟು ನೀವೇ ಮೆಡಿಕಲ್ ಮೆಡಲ್ ಹಾಕೊಂಡು ನೀವೇ ಹಾಕೊಂಡು ನಾನು ಫಸ್ಟ್ ರ್ಯಾಂಕ್ ಅದೇ, ನಾನು ಸೆಕೆಂಡ್ ರ್ಯಾಂಕ್ ಅದೇ, ನಿಮ್ಮನ್ನ ಇನ್ನೊಬ್ರು ಅಪ್ರಿಷಿಯೇಟ್ ಮಾಡಬೇಕಲ್ಲ. ಯಾವಾಗ ಅದನ್ನು ಅಪ್ರಿಷಿಯೇಟ್ ಮಾಡ್ತೀರಾ? ಈಗ ನೋಡಿ, ನಮ್ಮ ಟೀಮಲ್ಲೆಲ್ಲ ಬೇರೆ ಟೀಮಲ್ಲಿ ಹೇಳ್ತಾರೆ, ಸರ್ ನಿಮ್ಮ ಟೀಮಲ್ಲಿ ಏನು ಎಂಟ್ರಿ ಕೊಡ್ತೀರಾ ಸರ್, ಒಟ್ಟಿಗೆ ಎಂಟ್ರಿ ಕೊಡ್ತೀರಾ? ಆ ಎಂಟ್ರಿನೇ ಖುಷಿ ಆಗುತ್ತೆ ಸರ್. ನಮ್ಮ ಸೀನಿಯರ್ ಇದ್ದಾರೆ, ದರಿದ್ರದವರು ಸರ್, ಒಂದು ಎಂಟ್ರಿ ಕೊಡಲ್ಲ ಅಂತ ನನ್ನ ಯಾರು ನಮ್ಮ ಕೊಲೀಗ್ಸ್ ಟೀಮಲ್ಲಿ ಎಂಟ್ರಿ ಕೊಡಲ್ಲ ಅಂತಾರೆ. ಲೆಜೆಂಡ್ಸ್ ಟೀಮ್ ಬೆಳೆಸೋರಿಗೆ ಎಂಟ್ರಿ ಕೊಡಬೇಕು, ಟೀಮ್ ಬೆಳೆಸ್ತಕ್ಕಂಥವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಅವರೇ ಆಧಾರ ಹೇಳಿ, ಅವರೇ ನಮಗೆ ಆಧಾರ. ನಿಮ್ಮ ಲೆವೆಲಲ್ಲಿ ಪ್ರೋಗ್ರಾಮ್ಸ್ಗಳು ಆಗಬೇಕು. ನಾನು ಅದಕ್ಕೆ ಹೇಳಿದ, ನಾನು ಆಗ್ತಾಯಿದ್ದೆ ದೊಡ್ಡ ಪ್ರೋಗ್ರಾಮ್ ಬೇಡ, ನಿಮ್ಮ ಲೆವೆಲ್ ಪ್ರೋಗ್ರಾಮ್ ಯಾಕೆ ಮಾಡಿ ಅಂತ. ನೀವು ಸ್ಪೀಕರ್ ಆಗಬೇಕು, ನೀವು ಜವಾಬ್ದಾರಿ ತಗೋಬೇಕು, ನೀವು ಓಡಾಡಲಿಕ್ಕೆ ಸ್ಟಾರ್ಟ್ ಆಗಬೇಕಂತೇಳಿ. ಸೊ ಸಣ್ಣದಿದ್ರು ಅಪ್ರಿಷಿಯೇಟ್ ಮಾಡಿ. ಡೈಲಿ ಮೋಟಿವೇಶನ್, ಡೈಲಿ ಫೋನ್ ಮಾಡಿದ್ರೆ ಗುಡ್ ಮಾರ್ನಿಂಗ್, ಎಲ್ಲಿದ್ದೀರಾ? ವಾವ್ ಸೂಪರ್, ಬನ್ರಿ ಹೋಗೋಣ, ಅಲ್ಲಿ ಮಾಡೋಣ, ಇಲ್ಲಿ ಮಾಡೋಣ, ನಾನಿದ್ದೀನಿ ಬನ್ನಿ, ಇವತ್ತೆಲ್ಲರೂ ಫೀಲ್ಡಿಗೆ ಹೋಗೋಣ ಅಂತೇಳಿ ಎನ್ಕರೇಜ್ ಕೊಡಬೇಕು. ಎಲ್ಲಿದೆಯಾ? ನಾನು ಮನೇಲಿ ಇದ್ದೀನಿ. ಏನು ಮಾಡ್ತಿದ್ದೀರಾ? ಈಗಿನ ಬಟ್ಟೆ ಒಗೆಯಕ್ಕೆ ಹಾಕ್ಬಿಟ್ಟಿದ್ದೀನಿ, 1 ಅವರ್ ಆಗುತ್ತೆ. ಇವಳು ಬಟ್ಟೆ ಒಗೆಯಕ್ಕೆ ಹಾಕಲ್ಲ, ನಂದು ಇತ್ತು ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೆ, ನಾನು ಬಟ್ಟೆ ಹೋಗ್ತಿದ್ದೆ. ಇಬ್ಬರು ಬಟ್ಟೆ ಹೋಗ್ಕೊಂಡೆ ಕೂತ್ಬಿಟ್ರೆ ಮನೇಲಿ. ಕರೆಕ್ಟ್ ಮಾಡಿದ್ದೇನೆ. ಎಲ್ಲಿದ್ದೀರಾ? ಅಯ್ಯೋ ನಮ್ಮ ಮನೆಯವ್ರು ಬಂದ್ಬಿಟ್ಟವ್ರೆ, ಅವ್ರೇನೋ ಇವತ್ತೆಲ್ಲೂ ಹೋಗಿಲ್ಲ, ಯಾಕೆ ತನ್ನ ಮತ್ತು ಅವರು ಇದ್ದಾರೆ. ಒಳ್ಳೇದಾಯ್ತು, ನಾನು ಮನೇಲಿ. ರಾತ್ರಿ 9-9:30 ಸುಮ್ಮನೆ ಫೋನ್ ಮಾಡಿರ್ತೀರಾ. ಏನು ಮಾಡ್ತಾರೆ? ಅಯ್ಯೋ ನಮ್ಮ ಯಜಮಾನ್ರು ಬಂದು ಬಾಯಿಗೆ ಬಂದಂಗೆಲ್ಲ ಕೈ ಬಿಟ್ಟು ಎಲ್ಲಿಗೆ ಹೋಗುತ್ತೆ, ಮನೆ ಹಣ್ಣು ಸುಮ್ಮನೆ ಇಟ್ಕೊಡ್ಬೇಕು, ಹಂಗೆ ಹೆಂಗೆ ಅಂತೆಲ್ಲ ಬೈದು
ಯಾವತ್ತೂ ಫೋನಲ್ಲಿ ನೆಗೆಟಿವ್ ಮಾತು. ನನ್ನ ಲೈಫ್ ಹಿಸ್ಟ್ರಿ ಇವತ್ತವರೆಗೂ ನಾನು ನೆಗೆಟಿವ್ ಮಾತಾಡಲ್ಲ, ನನ್ನ ಪರ್ಸನಲ್ ವಿಷಯ ಹೇಳಲ್ಲ, ನಾನು ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಟೀಮಲ್ಲಿ ಹೇಳಲ್ಲ ಸರ್. ಒಂದು ತಗೊಳ್ಳಲ್ಲ, ಒಂದು ಕೊಡಲ್ಲ, ವ್ಯವಹಾರ ಕಾಟಾಚಾರ ಮಾಡಲ್ಲ. ನೀವುಗಳೇನು ಮಾಡ್ಬಿಡ್ತೀರಾ, ಕ್ಲೋಸ್ ಆಗಿಬಿಡ್ತೀರಾ. ಕ್ಲೋಸ್ ಆದಾಗ ಇರೋದನ್ನೆಲ್ಲ ಹೇಳ್ಬಿಡ್ತೀವಿ. ನಿಮ್ಮ ಮನೆಯವ್ರು ಏನು ಮಾಡ್ತಾರೆ, ನಮ್ಮ ಮನೆಯವರು ಮನೆಯವ್ರು ಕಂಡು ದಿನ ವಿಷಯ ಕಡೆ ಇರುತ್ತಲ್ವಾ, ನಿಮ್ಮ ಮನೆಯವ್ರು ಏನು ಮಾಡ್ತಾರೆ, ನಮ್ಮ ಮನೆಯವರಿಗೆಲ್ಲ ಗಾರ್ಮೆಂಟ್ ಹೋಗ್ತಾರೆ, ಎಷ್ಟು ಸಂಬಳ 20,000 ಎಲ್ಲ 20,000 ಅಲ್ವಾ. ಅದಕ್ಕೆ ನೀವೇನು ಮಾಡ್ತೀರ, ಏನು ಮಾಡ್ಬೇಕಂತ ಗೊತ್ತಿಲ್ಲ, ಇವೇ ಗಾಡಿ ಕೂಡಿ ಸಣ್ಣ ಪುಟ್ಟ ಅವೆಲ್ಲ ಮಾತಾಡಬಾರ್ದು. ಬಿಸ್ನೆಸ್ಸಲ್ಲಿ ಯಾವತ್ತೂ ಆಗೋದ್ರ ಬಗ್ಗೆ ಮಾತಾಡಬೇಕು, ಪಾಸಿಟಿವ್ ಥಾಟ್ಸ್ ಮಾತಾಡಬೇಕು. ಹೇಳಿದ್ರಲ್ಲ ದೊಡ್ಡ ಡ್ರೀಮ್ ಬೇಕು, ಅದೇ ಥರ ದೊಡ್ಡ ಕನಸು ಮಾಡಬೇಕು, ದೊಡ್ಡ ಕನಸನ್ನು ಕೊಟ್ಟರೆ ಏನಾದ್ರು ಅವ್ರು ಪಾಸಿಟಿವ್ ಆಗ್ತಾರೆ. ನಾವು ಬರೀ ಈಗ ಏನಾಗೋದು ಗೊತ್ತಾ, ಹಳೆ ಕಾಲದಲ್ಲಿ ರಾಧಕ್ಕ ಹೋಗ್ಬೇಕಂತ ನಲ್ಲಿ ಮುಂದೆ ಕೂತ್ಕೊಂಡು ಕಟ್ಟೆ ಮುಂದೆ ಮಾತಾಡ್ತಿದ್ರಲ್ಲ, ಆ ಥರ ಮಾತಾಡ್ತಾರೆ. ಒಂದ್ಸರಿ ಏನಾಗ್ಬಿಡ್ತಂತೆ ಗೊತ್ತಾ, ದಿನ ಒಂದು ವೀಕ್ ಕಾಲೇಜ್ಗೆ ಹೋಗೋದು ಬರೋದು ಮಾಡ್ತಿರ್ತಾರೆ. 3 ದಿನದಿಂದ ಕಂಡಿಲ್ಲ ಅವಳಿಗೆ. ಅಲ್ಲ ಕಣಿ, ಆ ರಾಮಕ್ಕ ಹೋಗೋದ್ರಲ್ಲೂ ಎಲ್ಲೋಕಂತಲೂ ಗೊತ್ತಿಲ್ಲ ಕಣಿ. ಹೊರದ್ರೊಳಗೆ ಇಡೀ ವಟಾರಕ್ಕೆ ಓಡೋಗ್ತಾಳೆ. ಅವಳು ಬಸ್ಸಿಂದ ಇಳಿದು ಆಟೋದಲ್ಲಿ ಹಿಡಿತಾವಳೆ. ಎಲ್ಲೋಗಿದ್ದಮ್ಮ, ಅಜ್ಜಿ ಮನೆಗೆ ಹೋಗಿದ್ದೆ. ಅಜ್ಜಿ ಮನೆಗೆ ಹೋಗಿದ್ದ. ಆ ರಾಮಕ್ಕ ಸರಿಯೇ ಇಲ್ಲ, ನೀನು ಓಡಬಿಡಿದಲ್ಲ ಅಂದ್ಬಿಟ್ಟು ಹಿಂಗೆ BBC ನ್ಯೂಸ್ ಕೊಡ್ತಾರ ಬ್ಯಾಡ್ದಿದ್ದೆಲ್ಲ. ನಾನು ಹೇಳೋದು, ನಿಮ್ಗೆ ಯಾರು ಫೋನ್ ಮಾಡ್ಕೊಂಡು ನೆಗೆಟಿವ್ ಹೇಳ್ತಾ ಇದ್ದಾರೆ ಅಂದರೆ, ಮೇಡಮ್ ಒಂಚೂರು ಬಿಸಿ ಇದ್ದೀನಿ, ನಮ್ಮ ಹಸ್ಬೆಂಡ್ ಬಂದು ಒಂಚೂರು ಆಮೇಲೆ ಮಾಡ್ತೀನಿ, ಹೋಗಿ ನಾನು ಕ್ಲೋಸ್ ಇಟ್ಬಿಡಿ. ವರಿತಾ ಕೊಡಿ, ನೀವು ವರಿತಾ ಆಗ್ತದೆ ಅವ್ರು ಕೊಡಿಯೋದು. ನೆಗೆಟಿವ್ ಆಸ್ಪದನೆ ಕೊಡಬೇಡಿ, ನಿಮ್ಮನ್ನು ಕೊಲೆ ಮಾಡಿಬಿಡ್ತಾರೆ. ಅನ್ನಕ್ಕೆ ಇಷ್ಟ ಹಾಕಿದ್ರು ವಿಷನೇ, ಇಷ್ಟ ಹಾಕಿದ್ರು ವಿಷನೇ. ಯಾರೋ ಒಬ್ರು ಅವ್ರ ಹಸ್ಬೆಂಡ್ ಬಗ್ಗೆ ಸಿಕ್ಕಾಬಿಟ್ಟೆ ನೆಗೆಟಿವ್ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರು ಮಾತು ಕೇಳಕ್ಕೆ ಹೋಗ್ಬಿಡಿ. ನೀವು ಅಡಿಕ್ಟ್ ಆಗಿಬಿಟ್ಟು ನಿಮ್ಮ ಹಸ್ಬೆಂಡಿಗೆ ನೆಗೆಟಿವ್ ಮಾತಾಡ್ತಾರೆ. ಪ್ರಾಮಿಸ್. ನೀವು ಡ್ರಿಂಕರ್ ಆಗಿದ್ದರೆ, ಇನ್ನೊಬ್ಬ ಡ್ರಿಂಕ್ ಬಿಟ್ಟಿದ್ದಾನೆ ಅಂದರೆ, ಆ ಡ್ರಿಂಕರ್ ಒಟ್ಟಿಗೆ ಒಂದಿನ ಇದ್ದಾಗ ನೀವು ಡ್ರಿಂಕ್ಸ್ ಕುಡಿಯಲ್ಲ, 2 ದಿನ ಕೊರೆಯಲ್ಲ. 1 ತಿಂಗಳು ಅವ್ರ ಒಟ್ಟಿಗಿದ್ರೆ 1ನೇ ತಾರೀಕು ಮತ್ತೆ ನೀವು ಕುಡಿತೀರ. ನಂಗೊಂಚೂರು ಕೊಡಿ ಸರ್ ನೋಡೋಣ, ತುಂಬ ದಿನ ಆಯ್ತು. ನಿಮ್ಮ ಎನ್ವೈರನ್ಮೆಂಟ್ ನೆಗೆಟಿವ್ ಇದ್ದರೆ ಮುಗೀತು. ಅದು ಪರ್ಫ್ಯೂಮ್ ಅಂಗಡಿಗೆ ಹೋಗ್ತೀರಾ, ಕರೆಕ್ಟ್ ಹೌದಲ್ವ? ನೀವು ತಗೊಂಡಿದ್ದವನು ಪುಸ್ತಕ ತೊಡ್ಕೊಂಡಿದ್ದವನು ನಿಮಗೂ ಬಿತ್ತೋದು. ಎಲ್ಲೋಗಿದ್ರಿ, ಪರ್ಫ್ಯೂಮ್ ವಾಸನೆ ಬರ್ತಾ ಇದೆ ಅಂತ ಮೆಂತಿ ಕೇಳಿದ್ರೆ ಏನಂತ, ನನ್ನ ಫ್ರೆಂಡ್ ಒಟ್ಟಿಗೆ ಹೋಗಿದ್ದೆ, ಅವ್ನು ನೋಡ್ಕೊಂಡ, ನೀವು ತಗೊಂಡಿಲ್ಲ, ತಗೊಂಡಿದ್ದ್ಯಾರ ಅವನು, ಹೊಡ್ಕೊಂಡಿದ್ದ್ಯಾರ ಅವನು, ನಿಮಗೂ ಬಿತ್ತ. ಮೀನು ಅಂಗಡಿಗೆ ಹೋದರೆ ಮೀನು ಸ್ಮೆಲ್ ತಗೊಂಡಿದ್ದವನು, ನೀವು ತಿನ್ನಲಿಲ್ಲ, ಅವನು ಬೇಯಿಸ್ಕೊಂಡು ತಿಂದ, ಸ್ಮೆಲ್ ಬಂತ. ಹಂಗೆ ನೆಗೆಟಿವ್ ಜೊತೆ ಸೇರಿದ್ರೆ ನಾವು ನೆಗೆಟಿವ್ ಆಗಿ ನಿಮ್ದೊಂದು ಕೋರ್ ಹೆಂಗಿರ್ಬೇಕು ಗೊತ್ತಾ, ನೆಗೆಟಿವ್ ಯೋಚನೆ ಮಾಡಬೇಕು ಅಂತ ಕೋರ್ ಇರಬೇಕು. ಅಂಬಾನಿಗೆ ಕೇಳಿದ್ರಂತ ಒಂದು ಕ್ವಶನ್, ರಿಲಯನ್ಸ್ ಅಂಬಾನಿ ಗೊತ್ತಲ್ಲ, ನೀವು ಹೆಂಗೆ ಸರ್ ಇಷ್ಟು ಸ್ಟೇಬಲ್ ಆದ್ರಿ, ಜಗತ್ತಲ್ಲಿ ಹೆಂಗೆ ಹೆಸರು ಮಾಡಿದ್ರಿ ಅಂದರೆ, ನನ್ನ ಮೈಂಡ್ಸೆಟ್ ಇರ್ತಕ್ಕಂಥ 50 ಜನರ ಒಂದು ಕೋರ್ ಇದೆ, ಹಂಗಾಗಿ ನಾನು ದೊಡ್ಡವನಾದೆ ಅಂತ. ಇವ್ರ ಮೈಂಡ್ಸೆಟ್ ಹೆಂಗಿದೆ, ಅವ್ರದ್ದು ಅದೇ ಮೈಂಡ್ಸೆಟ್ ಇದೆ. ಅಂಬಾನಿ ಸ್ಟಾರ್ಟಿಂಗಲ್ಲಿ, ರಿಲಯನ್ಸ್ ಅಂಬಾನಿ ಅವನು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಏನು ಮಾಡೋರು ಅಂತ ಗೊತ್ತಾ, ಟೀ ಕುಡಿಯೋಕೆ ಹೋದಾಗ ಎದುರುಗಡೆ ಇರ್ತಕ್ಕಂಥ ಯಾವುದೋ ಒಂದು ಗಾಡಿ ಟೀ ಅಂಗಡಿಗೆ ಹೋಗಿ ಕುಡಿತಿದ್ರಂತೆ. ಇವನೇನು ಮಾಡ್ತಿದ್ದಂತೆ ಗೊತ್ತಾ, ಒಂದು ದೊಡ್ಡ ಹೋಟ್ಲ್ ಇರೋದಲ್ಲ ಕಾಮನ್, ಒಂದು ಸ್ವಲ್ಪ ಐಫೈಯಲ್ಲಿ, ಅಲ್ಲೋಗಿ ಕೂತ್ಕೊಂಡು ₹1 ಕೊಟ್ಟು ಕಾಫಿ ಕುಡಿತಿದ್ದಂತೆ. ಅವರು 4 ಆಣೆ ಕೊಟ್ಟು ಕುಡಿತಿದ್ರಂತೆ. ನೀವ್ಯಾಕೆ ಅಲ್ಲಿ ಹೋಗ್ತಿದ್ರಿ, ಇಲ್ಲಿ ಹೋಗ್ತಿದೆ ಅಂದರೆ, ಸರ್ ಅಲ್ಲಿ KDTಗೆ ಹೋದಾಗ ಸಾಲದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದ್ರ ಬಗ್ಗೆ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ ಸರ್. ಆ ಹೋಟ್ಲಲ್ಲಿ ಕೂತಾಗ ನಾನು ಬೆನ್ಸ್ ತಂದೆ, ನಾನು ಕಾರ್ ತಂದೆ, ಆ ಬಿಲ್ಡಿಂಗ್ ಮಾಡಿದೆ. ಯಾಕಂದರೆ ದೊಡ್ಡವ್ರು ಕೂತಿರ್ತಾರೆ, ದೊಡ್ಡ ಮಾತು ಹೇಳ್ತಾರೆ. ನಮ್ಮ ಮೈಂಡ್ಸೆಟ್ ಎಲ್ಲಿಗೆ ಹೋಗುತ್ತೆ, ದೊಡ್ಡ ಯೋಚನೆಗಳು ಬರುತ್ತೆ. ಸಣ್ಣ ಆಲೋಚನೆ ಅವರೊಟ್ಟಿಗಿದ್ರೆ ಸಣ್ಣ ಆಲೋಚನೆ ಆಗುತ್ತೆ. ಕರೆಕ್ಟ್ ಹೌದಲ್ವ? ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇರೋದಿದೆಯಲ್ಲ, ವೆರಿ ಇಂಪಾರ್ಟೆಂಟ್ ಮೈಂಡ್ ಸೆಟ್ಸ್. ಯಾರೋ ಅಪ್ಲೈನ್ ಬಿಟ್ಟೋದನ್ನ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ, ಡೌನ್ಲೈನ್ ಬಿಟ್ಟೋದನ್ನ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ. ಬಿಸ್ನೆಸ್ ಯಾರಿಗೆ ಬೇಕಾಗಿರೋದು, ಸೆಲೆಬ್ರೇಷನ್ ಯಾರಿಗೆ ಬೇಕಾಗಿರೋದು? ಕರೆಕ್ಟ್ ಹೌದಲ್ವ? ಅಪ್ಲೈನ್ ಹೋದರೆ ಅವ್ರು ಹಣೆ ಬರೋ ಹೋದ್ರು, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ನಾವೇನು ಮಾಡೋಕ್ಕಾಗುತ್ತೆ? ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆಯಲ್ಲ, ನಿಮಗೆ ಅವ್ರು ಸಿಕ್ಕಿಲ್ವಾ, ಮೇಲೆ ಅಪ್ಲೈನಿಗೆ ಫೋನ್ ಮಾಡಿ, ಸರ್ ಈ ಥರ ಇದೆ, ಏನು ಮಾಡಬೇಕು ಅಂತ ಅವ್ರಿಗೆ ಕೇಳಿ. ರೈಟ್ ಅಪ್ಲೈನ್ ಯಾರಿದ್ದಾರೆ ನೋಡಿ, ಕರ್ಕೊಂಡು ಬಂದವರೆಲ್ಲ ಉಳಿತಾರೆ ಅಂತ ಹೇಳೋಕ್ಕಾಗಲ್ಲ. ಪ್ಲೇ ಮಾಡೋಕ್ಕೆ ಕರ್ಕೊಂಡು ಬಂದವರು ಜೈಲಲ್ಲಿದೆ, ನಾವೇನು ಮಾಡಿ. ಯಾವುದೋ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟು ಇದು ಬಂದಿರುತ್ತೆ, ಗ್ರೇಟ್, ಪರವಾಗಿಲ್ಲ. ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟು ಇವ್ರಿಗೂ ಕರೆದ್ರು, ಹೋಗಲಿಲ್ಲ ಅವರು. ಅವ್ನು 4 ಜನ ದುಡ್ಡು ಹಾಕಿಸ್ದಾಗ ಹೋಗಿ ಯಾರೋ ಕಂಪ್ಲೇಂಟ್ ಕೊಟ್ಟರು, ಒಳಗೆ ಹೋದ. ಇವ್ರು ಬಿಟ್ಟೋದ್ರು ಅಂತ ಅರ್ಥ ಕೊಟ್ರ, ನಾವು ಕಮ್ಯುನಿಕೇಷನ್ ಮಾಡೋದು, ಕೆಲಸ ಮಾಡಿ ಪೇಮೆಂಟ್ ಆಗ್ತಿಲ್ವಾ? ಅದೇ ವ್ಯಕ್ತಿ ಇವ್ರನ್ನೇ ಬೆಳೆಸಿದ್ದೆ, ಅವ್ನು ಡಬಲ್ ಪೇಮೆಂಟ್ ಆಗ್ತಿದ್ದೇ ಇರು, ಅವ್ರಿಗೂ ದುಡ್ಡು ಸಿಗ್ತಿತ್ತೋ ಇರು. ಸೊ ಸ್ವಲ್ಪ ಅದನ್ನ ಯೋಚನೆ ಮಾಡಬೇಕು ಸ್ನೇಹಿತರೆ. ಡೈಲಿ ಮೋಟಿವೇಶನ್ ಮಾಡ್ತಾರೆ ನೋಡಿ, ಮೋಟಿವೇಶನ್ ಇರುವ ಟೀಮ್ ಯಾವತ್ತೂ ಇಲ್ಲಲ್ಲ, ಪಾಸಿಟಿವ್ ಆಗಿರುತ್ತೆ. ಟೀಮ್ಗಳನ್ನ ನಿಮಗೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಫಾಲೋಅಪ್ಪಲ್ಲಿ ಮಾಸ್ಟರ್ ಆಗಿ ಬಹುತೇಕ ಜನರು ಮೊದಲ ಬಾರಿಗೆ ಜಾಯಿನ್ ಆಗಲ್ಲ, ರೆಗ್ಯುಲರ್ ಫಾಲೋ ಮಾಡಬೇಕು. ಕೆಲವರು ಏನು ಮಾಡ್ತೀರಾ, 100 ಡೇಸ್ ಮಾಡಿರ್ತೀರಾ, ಅಥವಾ ಯಾವುದೋ ಮನೆಗೆ ಹೋಗಿರ್ತೀರಾ, ಅವ್ನು ನೋಡೋಣ ಅಂತಿರ್ತಾನೆ, ನೀವು ಬಿಟ್ಬಿಡ್ತೀರಾ.
ಮಾರ್ನಿಂಗ್ ಹಾಕಿ ವಾಟ್ಸಪ್ಪಲ್ಲಿ ನಂಬರ್ ತೊಗೊಳ್ಳಿ ಸರ್, 2 ದಿನ ಬಿಟ್ಟು ಒಂದು ಫೋನ್ ಮಾಡಿ ಸರ್, ನಮಸ್ತೆ ಮೇಡಮ್, ನಮಸ್ತೆ, ಹೇಗಿದ್ದೀರಾ, ಫಾಲೋಅಪ್ ಇದೆಯಲ್ಲ, ರೆಗ್ಯುಲರ್ ಫಾಲೋಅಪ್ ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟು. ನೀವು ಫಾಲೋಅಪ್ ಮಾಡಿದಾಗ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಫಾಲೋಅಪ್ ಆದಾಗ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಕಾಲ್ ಕಮ್ಯುನಿಕೇಶನ್ ದೂರ ಆದಾಗ ಈಗೋ ಜಾಸ್ತಿ ಆಗುತ್ತೆ. ಅವರೇ ಮಾಡಲಿ ಇವರೇ ಮಾಡಲಿ, ನಾನೇ ಮಾಡಬೇಕು ಅವ್ರು ಮಾಡಿಲ್ಲ, ಈಗೋಗಳನ್ನು ಬಿಟ್ಟು ನಾವು ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು. ಟೀಮ್ ಮೆಂಬರ್ಸ್ ಜೊತೆ ಸ್ಟ್ರಾಂಗ್ ರಿಲೇಷನ್ಶಿಪ್, ಒಳ್ಳೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಬೇಕು. ಟೀಮ್ ಜೊತೆ ಫ್ರೆಂಡ್ಲಿ ಆಗಿರಬೇಕು. ತುಂಬ ಆರ್ಡ್ರ್ ಮಾಡೋಂಗೆ, ತುಂಬ ಸೀನಿಯರ್ ಥರ ಪವರ್ ತೋರಿಸೋದು ಅವೆಲ್ಲ ನಾವು ಮಾಡಬಾರ್ದು. ಫ್ರೆಂಡ್ಲಿ ಆಗಿರ್ತಕ್ಕಂಥ ಕೆಲಸ ಮಾಡಬೇಕು. ಇನ್ನೊಂದು, ಟೀಮ್ ಜೊತೆ ಅವರ ಸಮಸ್ಯೆ ಏನಿದೆ ಅದನ್ನು ಕೇಳಿ ಸಹಾಯ ಮಾಡಬೇಕು. ಇಲ್ಲ ಸರ್ ನನಗೊಂದು ಲಕ್ಷ ಸಮಸ್ಯೆ ಅಂದರೆ ಕೊಡೋದಲ್ಲ, ಆ ಸಮಸ್ಯೆ ಅಲ್ಲ. ಸರ್ ನನ್ನ ಗಂಡ ಬೈತಾನೆ ಸಾಲ್ವೇಷನ್ ಮಾಡಿ, ಅದು ನಮ್ಮ ಸಮಸ್ಯೆ ಅಲ್ಲ. ನನ್ನ ಗಂಡ ಡ್ರಿಂಕ್ಸ್ ಮಾಡ್ತಾನೆ ಸಿಕ್ಕಾಪಟ್ಟೆ, ಅದು ನಮ್ಮ ಸಮಸ್ಯೆ ಅಲ್ಲ. ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಯಾವ ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆಗೆ ನೀವು ಪರಿಹಾರ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಅವರ ಫ್ಯಾಮಿಲಿಯಲ್ಲಿ ನಾನು ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ತೀನಿ, ನಿಮ್ಮ ಸಮಸ್ಯೆಗೆ ನಿಮ್ಮ ವೈಫಿಗೆ ನಾನು ಹೇಳ್ತೀನಿ, ಮೂಗು ತೂಸಕ್ಕೆ ಹೋಗ್ಬೇಡಿ, ಮತ್ತೆ ದೊಡ್ಡ ಗಲಾಟೆ ಆಗುತ್ತೆ. ಅದು ಅವ್ರು ಯಾರು ಹೇಳೋಕ್ಕೆ, ನೀನು ಹೋಗಿ ಅವ್ರ ಹತ್ರ ಹೇಳಿದ್ದ, ಇದೆಲ್ಲ ಬಂದ್ಬಿಡುತ್ತೆ. ಪರ್ಸನಲ್ ವಿಷಯ ಅವ್ರ ಫ್ಯಾಮಿಲಿದು ಏನೇ ಇದ್ರು ನೀವು ಇನ್ವಾಲ್ವ್ ಆಗೋಕ್ಕೆ ಹೋಗಬಾರ್ದು. ನೀವು ರಿಲೇಟಿವ್ಸ್ ಹತ್ರ ಇನ್ವಾಲ್ವ್ ಆಗ್ಬೋದು. ನೀವು ರಿಲೇಟಿವ್ಸ್ ಅಲ್ಲ ಏನೆಲ್ಲ ಮೊನ್ನೆ ಬಂದವರು, ಅವನು ಯಾರೇ ಕರ್ಕೊಂಡ್ಬಂದಿತ್ತಲ್ಲ ನನಗೆ ಹೇಳೋಕ್ಕೆ ಏನು ಅನ್ಕೊಂಡ್ಬಿಟ್ಟಿದ್ರೆ ಮುಗಿಯುತ್ತೆ. ಕರೆಕ್ಟ್ ಹೋದವರು. ಅದಕ್ಕೋಸ್ಕರ ಸಮಸ್ಯೆ ಏನು, ಪ್ರಾಡಕ್ಟ್ ಬಂದಿಲ್ವಾ, ನಿಮ್ಗೆ KYC ಆಗಿಲ್ವಾ, ನಿಮಗೆ ಲಾಗಿನ್ ಮಾಡೋಕ್ಕಾಗ್ತಾ ಇಲ್ವಾ, ಪ್ರಾಡಕ್ಟ್ ಸಿಕ್ಕಿಲ್ವಾ, ಅವ್ರ ಮನೇಲಿ ಏನಾದ್ರು BOP ಬರೋಕ್ಕೆ ಬಿಡ್ತಾ ಇಲ್ವಾ, ಹೋಗಿ ಅದ್ರ ಬಗ್ಗೆ ಮಾತಾಡಿ. ಬಿಸ್ನೆಸ್ಗೆ ಏನು ಸಪೋರ್ಟ್ ಬೇಕಾದ್ರು, ಬೇರೆ ಸಮಸ್ಯೆಗಳನ್ನು ಮಾಡಬೇಡಿ. ಸಹಾಯ ಮಾತ್ರ, ದುಡ್ಡು ಕೊಡೋದು ತೊಗೊಳೋದು ಮಾಡಕ್ಕೆ ಹೋಗ್ಬಿಡಿ. ದುಡ್ಡು ತೊಗೊಂಡು ತಪ್ಪು, ಕೊಟ್ಟರು ತಪ್ಪು. ಕೊಟ್ಟರು ಕಳ್ಕೊತೀರಾ ಟೀಮು, ಇಸ್ಕೊಂಡ್ರು ಕಳ್ಕೊತೀರಾ. ಕೊಟ್ಟಾಗ ಅವ್ರು ಕೊಡಲಿಲ್ಲ ಅಂದರೆ ನಿಮಗೆ ಸಿಟ್ಟು ಬರುತ್ತೆ. ನೀವು ಇಸ್ಕೊಂಡಾಗ ಅವ್ರು ಕೇಳಿದ್ರೆ ನಿಮಗೆ ಸಿಟ್ಟು ಬರುತ್ತೆ. ಏನು ಕೇಳೋದು, ಏನು ಓಡೋಗ್ಬಿಡ್ತಿದ್ದ, ಯಾರು ಅದನ್ನ ಕೇಳಕ್ಕೆ ಬಿಡಿಲ್ಲ. ದುಡ್ಡಿನ ವ್ಯವಹಾರ ಮಾಡಕ್ಕೆ ಹೋಗ್ಬೇಡಿ. ರಿಲೇಷನ್ಶಿಪ್ ಸ್ಟ್ರಾಂಗ್ ಇರಬೇಕು. ಯಾರು ಸ್ಟ್ರಾಂಗ್ ಇರಬೇಕು, ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಅವ್ರು ಬೆಳೆಸೋದ್ರ ಬಗ್ಗೆ. ನೀವು ರ್ಯಾಂಕ್ ಕೊಡಿಸ್ರಿ, ಅವರು ಸ್ಟ್ರಾಂಗ್ ಯಾಕೆ ರಿಲೇಷನ್ಶಿಪ್ ಆಗಲ್ಲ, ಅವ್ರಿಗೆ ಸಪೋರ್ಟ್ ಮಾಡಿ. ರಿಲೇಷನ್ಶಿಪ್ ಯಾಕೆ ಸ್ಟ್ರಾಂಗ್ ಆಗಲ್ಲ, ನೀವು ಸಪೋರ್ಟ್ ಮಾಡ್ತಿದ್ದಾಗಲೇ ನಾವು ತಾನೇ ಮಾತಾಡೋದು, ನಮಗೆ ಬರಲ್ಲ, ನಮ್ಮ ಫೋನ್ ಎತ್ತಲ್ಲ, ನಮಗೆ ಮಾಡಲ್ಲ, ನಮಗೇನು ಮಾಡಲ್ಲ ಅಂತ. ಇವತ್ತು ಆರ್ಕೆಯಿಂದ ನಾವು ಏನೇ ಆಫರ್ ಕೊಟ್ಟರು ನಾವು ಕ್ಲಿಯರ್ ಮಾಡ್ತಾ ಇದ್ದೀವ. ಸಪೋರ್ಟಿಂಗ್ ಸಿಸ್ಟಮ್ ಕರೆಕ್ಟ್ ಹೋದವರು. ನಾವಲ್ಲಿ ಕೊಟ್ಟಿಲ್ಲ ಅಂದಾಗ ನೆಕ್ಸ್ಟ್ ಆಫರ್ ಹೇಳಿದ್ರೆ ಏನು ಮಾಡ್ತಾರೆ ಹೇಳಿ, ಹಳದೇ ಕೊಟ್ಟಿಲ್ಲ ಹೊಸದು ಕೊಡ್ತಾರ. ಮೋಟಿವೇಶನ್ ಆಗುತ್ತಾ, ಆಗಲ್ಲ, ಡಿಮೋಟಿವೇಶನ್ ಆಗುತ್ತೆ. ಸೊ ಹೆಲ್ಪ್ ಮಾಡ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ನಿಮ್ಮ ಟೀಮ್ ಲೀಡರ್ಸ್ಗೆ ರೆಸ್ಪಾನ್ಸಿಬಿಲಿಟಿ ಕೊಡಿ, ಸ್ಟೇಜ್ ಕೊಡಿ, ಟ್ರೈನಿಂಗ್ ಕೊಡಿ, ಡಿಸಿಷನ್ ಕೊಡಲಿಕ್ಕೆ ಅವಕಾಶ ಕೊಡು. ನಾನು ನೋಡಿ ಇಷ್ಟರಿಂದ ನಾನು ಹೇಳ್ತಾ ಇರ್ತೀನಿ, ಏನು ಹೇಳ್ತಾ ಇರ್ತೀನಿ ಹೇಳಿ, ಅಪ್ಲೈನ್ನ ಬಿಟ್ಟು ಕೆಲಸ ಮಾಡಿ. ಕರೆಕ್ಟ್ ಹೌದಲ್ವ? ಅಪ್ಲೈನ್ ಬಿಟ್ಟು ಕೆಲಸ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ಹೇಳಿ, ವೆರಿ ವೆರಿ ಇಂಪಾರ್ಟೆಂಟು. ಅಪ್ಲೈನ್ ಇಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಬೇಕಾ? ಇದು ತಗೊಂಡು ಅಂದ್ರೆ ನಿಮಗೆ ಸ್ಟೇಜ್ ಸಿಗ್ತಾ, ಸ್ಟೇಜ್ ಸಿಕ್ತು ಅಂತ ಹೇಳಿದ್ರೆ ಸ್ಟೇಜಿಗೆ ಹೋಗ್ಬೇಕಾದ್ರೆ ಏನು ಬೇಕು, ಟ್ರೈನಿಂಗ್ ವೆರಿ ವೆರಿ ಇಂಪಾರ್ಟೆಂಟು. ಟ್ರೈನಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಬಂದರೆ ಡಿಸಿಷನ್ ತಗೊಳ್ಳೋಕೆ ಆಗ್ತೀರಾ. ಯಾವಾಗಲೂ ನೇತ್ರ ಮೇಡಮು, ಯಾವಾಗಲೂ ಪ್ರಿಯ ಮೇಡಮು, ಯಾವಾಗಲೂ ಇವರೇ ಬೇಕು ಅಂದರೆ ಬ್ರ್ಯಾಂಡ್ ಹೆಂಗೆ ಆಗ್ತೀರಾ? ಈಗ ನೋಡಿ ಧನಲಕ್ಷ್ಮಿ ಅವರವರಾಗಿ ಫೀಲ್ಡಿಗೆ ಹೋಗ್ತಾರೆ, ಅವರೇ ಕನ್ವಿನ್ಸ್ ಮಾಡ್ತಾರೆ, ಅವರೇ ಮಾಡ್ತಾರೆ, ಅವರೇ ಬ್ರ್ಯಾಂಡ್ ಆದರು. ನನಗೆ ಪ್ರಿಯಾ ಮೇಡಮ್ ಹೇಳಿಲ್ಲ, ನೇತ್ರ ಅವ್ರು ಹೇಳಿಲ್ಲ, ಧನಲಕ್ಷ್ಮಿ ಹಂಗೆ ವರ್ಕ್ ಮಾಡ್ತಾರೆ. ನಾಗವೇಣಿ ಅವರು ಫೋಟೋ ಹಾಕ್ತಾ ಇರ್ತಾರೆ, ಎಲ್ಲೆಲ್ಲ ಹೋಗ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ನನಗೆ ನಾಗವೇಣಿ ಬಗ್ಗೆ ಪ್ರಿಯಾ ಮೇಡಮ್ ಹೇಳಿದ್ದಾರೆ. ಮಾತಿ ಭಟ್ ಬಗ್ಗೆ ನಾನು ಎಷ್ಟೋ ಕಡೆ ಮೀಟಿಂಗಲ್ಲಿ ಮಾಡ್ತೀನಿ, ಯಾಕೆ ಮಾತಾಡ್ತೀನಿ, ಅವರೇ ಹೋಗ್ತಾರೆ, ಅವರೇ ಫೀಲ್ಡ್ಗೆ ಹೋಗ್ತಾರೆ, ಅವರೇ ಫೋಟೋ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಸೂಪರ್ ವರ್ಕ್ ಅಂತ ನಾನು ಹಾಕ್ತೀನಿ. ಯಾವಾಗ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅವರೇ ಫೀಲ್ಡ್ಗೆ ಹೋಗ್ತಾ ಇದ್ದಾರೆ. ಯಾವಾಗ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಫೀಲ್ಡ್ಗೆ ಹೋಗ್ತೀರಾ, ನಿಮ್ಮ ಬ್ರ್ಯಾಂಡ್ ಬರುತ್ತೆ. ನೀವು ಫೀಲ್ಡಿಗೆ ಹೋಗಿ 100 SP ಅಂತ ಬೇರೆಯವ್ರದ್ದೇ ಯಾಕೆ ಹೆಸರು ಮಾಡ್ತೀರಾ? ಅವ್ರ ಹೆಸರು ಮಾಡಾಗಿದೆ, ಪ್ರಿಯಾಂಕದ ನೇತ್ರ ಅವ್ರ ಹೆಸರು ಮಾಡಾಗಿದೆ, ನೀವು ಹೆಸರು ಮಾಡಿ. ನೀವು 200 SP ಅಂತೇಳಿ ನೀವು ಹೆಸರು ಮಾಡಿ. ಮೈಸೂರವ್ರು ಹೆಂಗೆ ಟ್ವಿಂಕಲ್ ಸ್ಟಾರ್ ಅಂತ ಇಟ್ಟಿದ್ದಾರಲ್ಲ, ಯಾಕೆ ರಾಯಲ್ ಚಾಲೆಂಜರ್ಸಲ್ಲಿ ಮೈಸೂರು ಟೀಮ್ ಅವ್ರಿಗೆ ತಾಕತ್ತಿಲ್ವಾ, ಇನ್ನೊಂದು ಟೀಮ್ ಹೆಸರು ಇಟ್ಬಿಟ್ಟು ಈ ಟೀಮನ್ನು ಅವರಿಬ್ಬರಿಗೆ ಬ್ರ್ಯಾಂಡ್ ಮಾಡ್ಬೇಕಂತೇಳಿ ಒಪ್ಕೊಳ್ಳಿ. ಇಲ್ಲ ಅಂತೇಳಿ ಎಷ್ಟು ಧೈರ್ಯವಾಗಿ ಮಾಡಿದ್ರು ಸರಸ್ವತಿ ದೀಪ ಅವರು. ಅವ್ರು ನನ್ನ ಹತ್ರ ಡಿಸ್ಕಷನ್ ಮಾಡಿದ್ರು, ಸರ್ ನಮ್ಗೆ ರಾಯಲ್ ಚಾಲೆಂಜರ್ಸ್ ಅವ್ರು ಟಾಪ್ ಇರ್ಬೋದು ಸರ್, ನನ್ನ ಟೀಮಿಗೆ ಮತ್ತೊಂದು ಬ್ರ್ಯಾಂಡ್ ಬೇಕು ಸರ್ ಅಂದರು. ಮಾಡಿ ಮೇಡಮ್ ಅಂದೆ ನಾನು. ಟ್ವಿಂಕಲ್ ಸ್ಟಾರ್ ಅಂತ ಇಟ್ಟರು. ರಾಯಲ್ ಚಾಲೆಂಜರ್ಸ್ ಅಂತ ಟ್ವಿಂಕಲ್ ಸ್ಟಾರೇ ಆಗ್ತದೆ. ಫೋನ್ ಮಾಡೋದ್ರಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು, ಕಂಟಿನ್ಯೂಟಿ ಕನ್ಸಿಸ್ಟೆನ್ಸಿ ಇರಬೇಕು. ಮೀಟಿಂಗ್ ಬರೋದ್ರಲ್ಲಿ ಅಂದರೆ ಕನ್ಸಿಸ್ಟೆನ್ಸಿ ಅಂದರೆ ನಿರಂತರವಾಗಿರಬೇಕು. ಒಂದು ಹನಿ ಡೈಲಿ ಬಿದ್ದಿ ಕಲ್ಲು ಹೆಂಗೆ ಕೊರದೋಗಿರುತ್ತಲ್ಲ ಸ್ನೇಹಿತರೆ, ಹಿಂಗೆ ನಿರಂತರವಾಗಿ ಕಾಲು. ಹಂಗಂತ ಹೇಳಿ ಸರ್ ನಿರಂತರವಾಗಿ ಕಾಲ್ ಮಾಡಕ್ಕೆ ಹೇಳಿದ್ರಿ ಅಂತೇಳಿ ಬೆಳಗ್ಗೆ ಒಂದು ಕಾಲು, 12 ಗಂಟೆಗೆ ಒಂದು ಕಾಲು, 1 ಗಂಟೆಗೆ ಒಂದು ಕಾಲು, ಊಟ ತಿನ್ಬೇಕಾದ್ರೆ, ಕಾಫಿ ಕುಡಿಬೇಕಾದ್ರೆ ಅಲ್ಲ ಕಾಲು. ಗುಡ್ ಮಾರ್ನಿಂಗ್ ಮೇಡಮ್, ನಮಸ್ತೆ ಮೇಡಮ್, ಹೇಗಿದ್ದೀರಾ, ಎಲ್ಲಿ ಹೋದ್ರಿ, ಏನು ಸಮಾಚಾರ, ಮತ್ತೆ ಗುಡ್ ನೈಟ್ ಹೇಳೋಕ್ಕಿಂತ ಮುಂಚೆ ಸರ್ ಗುಡ್ ನೈಟ್ ಹೇಳಕ್ಕೆ 11:30 ಮಾಡಿದ್ದೆ ಸರ್, ನಮ್ಮ ಪಕ್ಕದಲ್ಲಿ ಮನೇಲಿ ಇರ್ತಾರೆ, ಮಾಡಕ್ಕೆ ಹೋಗ್ಬೇಡಿ.
ಮ್ಯಾಕ್ಸಿಮಮ್ ಹೆಣ್ಮಕ್ಳು ಮನೇಲಿ ಇತ್ತು ಅಂದರೆ 9 ಗಂಟೆ 8:30 ಮಾಡಿ ಕಮ್ಯುನಿಕೇಟ್ ಮಾಡಿ. ಅಕಸ್ಮಾತ್ ಬಿಸ್ನೆಸ್ ಚೆನ್ನಾಗಿತ್ತು ಅಂದರೆ ನೀವು 10:30 ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ, ತೊಂದರೆ ಏನಿಲ್ಲ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಏನು ಹೇಳಿ, ಕಾಲ್ಸು ಪ್ರತಿದಿನ ಇರಬೇಕಿದು. ಪ್ರತಿದಿನ ಕಾಲ್ಸ್, ಪ್ರತಿದಿನ ಮೀಟಿಂಗ್ಸ್, ಪ್ರತಿದಿನ ಫಾಲೋ, ಪ್ರತಿದಿನ ಟ್ರೈನಿಂಗ್, ಪ್ರತಿದಿನ ಲರ್ನಿಂಗ್, ಇದೆಲ್ಲ ಇರಬೇಕು. ಮೀಟಿಂಗ್ಸ್ ಅಂದ್ರೆ ಏನು ವಾರ ಮಾಡಿದ್ರೆ POP ಮೀಟಿಂಗ್ ಅಲ್ಲ, ಝೂಮ್ ಮೀಟಿಂಗು ಇದೆ ಡೈಲಿ. ನಿಮ್ದೇ ಆದ ನಿಮಗೆ ಝೂಮ್ ಮೀಟಿಂಗ್ ರೆಡಿ ಮಾಡ್ಬೇಕು. ಅಲ್ಲರಿ ಸರಸ್ವತಿ, ದೀಪ ಮಂಜುನಾಥ್ ಎಲ್ಲ ಇದ್ದಾರೆ, ಯಾಕ್ರಿ ಇವರೆಲ್ಲ ಮಾತಾಡೋಕ್ಕಾಗಲ್ವೇನ್ರಿ? ನಾಗಣಿ ಮಾತಾಡೋಕೆ ಬರಲ್ವ? ನಿಮಗೆ ಬರಲ್ಲೇನ್ರಿ? ಮತ್ತು ಮಾತಾಡೋಕೆ ಏನಾಗಿದೆ? ನೀವು ಕೊಡಲ್ಲ ರೆಸ್ಪಾನ್ಸಿಬಿಲಿಟಿ, ಇವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು. ಯಾರಿಗೆ ಏನಂತ? ನೀವು ಝೂಮ್ ಬಗ್ಗೆ ಅನ್ನೋದಕ್ಕಿಂತ ಮುಂಚೆ ನೀವು ಝೂಮ್ ಮಾಡಿದಾಗ ನಾನು ಅಪ್ಲೈ ಮಾಡಾರ ಅಂತೇಳಿ ಅವರು ಮಾಡ್ತಾರೆ, ನೀವು ಝೂಮ್ ಮಾಡಬೇಕು, ಅವಾಗ ಅವ್ರು ಮಾಡ್ತಾರೆ. ಇದು ಟ್ವಿಂಕಲ್ ಸ್ಟಾರ್ ಬರೋಕ್ಕಿಂತ ಮುಂಚೆ ಇರ್ತಕ್ಕಂಥ ಟೀಮ್ ಇದು ಬೇರೆ, ರಾಯಲ್ ಚಾಲೆಂಜರ್ಸ್ನ ಬೇರೆ, ಇದು ಮೂಲ. ಕರೆಕ್ಟ್ ಹೌದು? ಮತ್ತೆ ನೀವು ರಾಜ ಆಗ್ಬೇಕಿತ್ರಿ ಮೈಸೂರು ರಾಜ. ಡೈಲಿ ಆಕ್ಷನ್ ಪ್ಲಾನ್ ಹೇಳಿ, ಡೈಲಿ ಆಕ್ಷನ್ ಪ್ಲಾನ್, ಡೈಲಿ ಆಕ್ಷನ್ ಪ್ಲಾನ್. ನೋಡಿ, ನಾನು ಹೇಳಿದ್ಮೇಲೆ ಒಂದು ಕಾರ್ಯಕ್ರಮ ಫಿಕ್ಸ್ ಆದರೆ ನಾನು ಜಾತಾ ಇರುತ್ತೆ. ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂದರೆ ನಾನು ಇಡೀ ಕರ್ನಾಟಕ ರೌಂಡ್ ನೋಡ್ಕೊಂಡು ಬರ್ತೀನಿ. ನಾನು ಇವ್ರು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಟ್ರೈನಿಂಗಿಗೆ ಇಷ್ಟು ಜನ ಕರ್ಕೊ ಬರ್ತಾರೆ, ಮೀಟಿಂಗಿಗೆ ಇಷ್ಟು ಜನ ಕರ್ಕೊ ಬರ್ತಾರೆ, ಯಾರ ಮೇಲೂ ಡಿಪೆಂಡ್ ಆಗಲ್ಲ. ನಾನು ಡೆಪ್ತಿಗೆ ಆ ಟೀಮಲ್ಲಿ ಹೋಗ್ಬಿಟ್ಟು ರೆಡಿ ಮಾಡ್ಕೊಂಡು ನಾನು ಬರ್ತೀನಿ. ಈಗ ಟ್ರೈನಿಂಗ್ ಪ್ರೋಗ್ರಾಮ್ ಆಗ್ತದೆ, ಮೊದಲ ಹೆಜ್ಜೆ ರೌಂಡ್ ಹೊಡಿತಾ ಇದ್ದೀನಿ. ಕರೆಕ್ಟ್ ಹೌದು ಅವ್ರಿಗೂ 24ನೇ ತಾರೀಕು ಕಾರ್ಯಕ್ರಮ ಹಾಕಿದ್ದೆ, ರೌಂಡ್ ಹೊಡ್ಕೊಂಬಂದೆ ಸ್ಟ್ರೆಂತಿಗೆ. ಬೆಂಗಳೂರಲ್ಲಿ ಮಾಡಿ ನಾನು ಸ್ಟ್ರೆಂತ್ ಕೂರಿಸಿದ್ದೀವಿ ಅಂದರೆ ಯೋಚನೆ ಮಾಡಬೇಕು ಅನಿಸ್ತದೆ. ಹೌದಾ? ರೆಡಿ ಆಗ್ತೀರಾ? ನಿಮ್ಮ ಟೀಮಿಂದ ಒಂದು ಬ್ರ್ಯಾಂಡ್ ಮಾಡ್ತೀರಾ? ಬಿಡ್ರಿ, ರಾಜಚಾರ್ಯ ಅವ್ರಿಗೆ ಬಿಡ್ರಿ. ಏನು ವಿಕ್ರಮ್ ಬೇತಾಳ ಥರ ನೇತಾಡ್ತೀರಾ? ಮೈಸೂರು ಟೀಮ್ದ ಒಂದು ನೇಮ್ ಮಾಡಿ, ಒಂದು ಕೇಕ್ ಕಟ್ಟಿಂಗ್ ಮಾಡಿ, ಒಂದು ವೈಬ್ರೇಷನ್ ಕೊಡ್ರಿ ಅವ್ರಿಗೆ. ಬರ್ತೀರ ಈಗ ಆ ಕಡೆ ನಿಂತ್ಕೊಂಡು ಒಂದು ಸ್ವಲ್ಪ ಹೋಗ್ತಾರೆ. ಓಕೆ ಸರ್, ಓಕೆ. ಗೋಲ್ ಮೇಲೆ ಇರಬೇಕು, ಪೇಷನ್ಸ್ ಅಲ್ಲಿ ಇರಬೇಕು. ಕೆಲವರು ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೂ ರಿಜೆಕ್ಷನ್ ಮಾಡೋರಿದ್ದಾರೆ, ನೆಗೆಟಿವ್ ಮಾತಾಡೋರಿದ್ದಾರೆ, ನಾನು ಅದಕ್ಕೆಲ್ಲ ಕೆಡಿಸ್ಕೊಳ್ಳಲ್ಲ. ನನ್ನ ಫೋಕಸ್ ಎಲ್ಲಿ ಹೇಳಿ, ಮೊದಲ ಹೆಜ್ಜೆ. ನಾನು ಮೊದಲ ಹೆಜ್ಜೆದು ಒಂದು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ, ಕಾರ್ಯಕ್ರಮ ಹಿಂಗೆ ಆಗಬೇಕಂತೇಳಿ. ಕೆಲವರು ಬರಲ್ಲ ಅಂತಾರೆ, ಕೆಲವರು ಬರ್ತೀನಿ ಅಂತಾರೆ. ನಾನು ಟೆನ್ಷನ್ ತೊಗೊತಾ ಇಲ್ಲ. ನನ್ನ ಫೋಕಸ್ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದನ್ನ ಫೋಕಸ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟು. ಎಲ್ಲವೂ ಸರಿಯಾಗುತ್ತೆ ಸ್ನೇಹಿತರೆ. ಪೇಷನ್ಸ್ ಅಂದಿರಿ, ಕಂಟಿನ್ಯೂ ಮಾಡಿ. ಬಿಸ್ನೆಸ್ ನೆವರ್ ವೇಟ್. ಯಾರು ಬಿಸ್ನೆಸ್ಗಳು ಬಿಟ್ಕೊಡಲ್ಲ. ದೊಡ್ಡ ಟೀಮ್ ಆಗಬೇಕಂದ್ರೆ ಕಾಂಟ್ಯಾಕ್ಟ್ ಮೋರ್ ಪೀಪಲ್. ಆ ಕಾಂಟ್ಯಾಕ್ಟ್ ಆದ ಟೀಮಿಗೆ ಟ್ರೈನ್ ಕೊಡಿ. ಬಿಲ್ಡ್ ಲೀಡರ್ಸ್, ಸ್ಟೇ ಕನ್ಸಿಸ್ಟೆನ್ಸಿ, ನೆವರ್ ಸ್ಟಾಪ್ ಲರ್ನಿಂಗ್. ಇದು ಕರೆಕ್ಟಾಗಿ ನೀವೇನಾದರೂ ಮಾಡಿಬಿಟ್ರೆ ಸ್ನೇಹಿತರೆ, ನಮ್ದೆಲ್ಲ ಏನು ದೊಡ್ಡ ಸಾಮ್ರಾಜ್ಯ ಆಗಿದೆಯಲ್ಲ, ನಿಮ್ಮದು ಟೀಮಿಂದು ಒಂದು ದೊಡ್ಡ ಸಾಮ್ರಾಜ್ಯ ಆಗಿದೆ. ಲೆಜೆಂಡ್ಸ್, ಎನಿವೆ ಲೆಜೆಂಡ್ಸ್ ಸುಮ್ಮನೆ ಬರ್ತಾರೆ. ನೋಡಿ, ಯಶಸ್ವಿ ನೆಟ್ವರ್ಕ್ ಮಾರ್ಕೆಟಿಂಗ್ನ ಲೀಡರ್ ಬಿಟ್ಟು ವಿಷನ್, ಪಾಸಿಟಿವ್ ಮೈಂಡ್ಸೆಟ್, ಟೀಮ್ ಸಪೋರ್ಟ್, ಡೈಲಿ ಆಕ್ಷನ್, ಲೀಡರ್ಶಿಪ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಯಿಂದ ವ್ಯವಹಾರ ಆರಂಭ ಆಗುತ್ತದೆ, ಆದರೆ ದೊಡ್ಡ ಟೀಮ್ ಮೂಲಕ ಸಾಮ್ರಾಜ್ಯ ನಿರ್ಮಾಣ ಆಗುತ್ತೆ. ಒಬ್ಬ ವ್ಯಕ್ತಿಯಿಂದ ಸ್ಟಾರ್ಟ್ ಆದಿದ್ದು ಇವತ್ತು ಲಕ್ಷಾಂತರ ಜನದ ಒಂದು ದೊಡ್ಡ ಸಾಮ್ರಾಜ್ಯ ಆಯಿತು. ಹೇಗೆ ಸಾಮ್ರಾಜ್ಯ ಆಯಿತು? ಎಲ್ಲ ನಮ್ಮೇಲೆ ನಿಂತಿರುತ್ತೆ ಸ್ನೇಹಿತರೆ. ಬಿಸ್ನೆಸ್ ಸ್ಟಾರ್ಟ್ ಆಗೋದು ಒಬ್ಬ ವ್ಯಕ್ತಿಯಿಂದನೇ. ನೋಡಿ, ಈ ಥರ ಎಕ್ಸೈಟ್ಮೆಂಟ್ ಇರಬೇಕು, ಈ ಥರ ಡಿಸ್ಕಷನ್ ಇರ್ತಾ ಇರಬೇಕು. ಗ್ರೂಪ್ ಮೀಟಿಂಗು, ಡಿಸ್ಕಷನ್ಸು, ಪಾಸಿಟಿವ್ ಇರೋರು ಸೇರ್ತಾ ಇರಬೇಕು. ಭಾನುವಾರ ಒಂದೇ ದಿನ ಅಲ್ಲ, ಮೈಸೂರು ಲೋಕಲ್ಲು. ಸರ್ ಹೇಳಿದ್ದೀರಾ, ಬನ್ನಿ ಸರ್ ಒಂದು ಕಾಫಿ ಕುಟ್ಕೊಂಡು ಈ ಥರ ಮಾಡೋಣ, ಆ ಥರ ಮಾಡೋಣ, ಹಿಂಗೆ ಮಾಡೋಣ, ನಮ್ಮ ಡೆವಲಪ್ಮೆಂಟ್ಸ್ ಹಿಂಗೆ ತರೋಣ ಅಂತೇಳಿ ಪಾಸಿಟಿವ್ ಆಗಿ ಮಾತಾಡ್ತಾ ಇರಬೇಕು. ಅವಾಗ ಎಲ್ಲ ಕೆಲಸಗಳು ರೆಡಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೀವು ಬರೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೊತೆ ನಿಮ್ಮ ಟೀಮ್ ಬರಬೇಕು ಸ್ನೇಹಿತರೆ. ಮೊದಲ ಹೆಜ್ಜೆ ನಾವು ಬೆಳಿಬೇಕಂದ್ರೆ ನಮ್ಮ ಜೊತೆ ಏನಿರ್ಬೇಕು ಹೇಳಿ, ನಮ್ಮದೇ ಆದ ಒಂದು ಕೋರ್ ಇರಬೇಕು. ಕರೆಕ್ಟ್ ಅಲ್ಲ?